ಹಲೋ ಸರ್, ನಮಸ್ತೆ. ನಿಮ್ಮ ಹೆಸರು, ನೀವು ಎಲ್ಲಿಂದ ಬರ್ತಾ ಇದ್ದೀರಾ, ಹಾಗೆ ನೀವು ಎಷ್ಟನೇ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದು ಇದು? ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಒಂದು ವರ್ಕ್ಶಾಪ್ ಬಂದಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ನಿಜವಾಗ್ಲೂ ನಾನು ಯೂನಿವರ್ಸಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಂಗೆ ಸರೋಜ ಮೇಡಮ್, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಫಸ್ಟ್ ಟೈಮ್ ಬಂದಿರೋದು. ಇವಾಗ ನಾನು ಜಸ್ಟ್ ಪ್ರೀವಿಯಸ್ ನಾನು ಒಂದು ಗೆಸ್ಟ್ ಫ್ಯಾಕಲ್ಟಿ ನಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ ನಾನು ಹೊಸದಾಗಿ ಒಂದು ಎಂಟರ್ಪ್ರಿನರ್ಶಿಪ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ತಾನೇ ಸ್ಟಾರ್ಟ್ ಆಗಿದೆ. ನಮ್ದೆಲ್ಲ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಆಗಿದೆ. ಸೊ ನನಗೆ ಅನ್ನಿಸ್ತಾ ಇತ್ತು, ನಾವೆಲ್ಲ ಜಸ್ಟ್ ಮಾರ್ನಿಂಗ್ ಟೈಮು ಪ್ರತಿಯೊಬ್ಬರು ಕೂಡ ನಾವು ಆಲ್ರೆಡಿ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಬಟ್ ಹಿಂಗೆಲ್ಲ ಇರುತ್ತೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಇಲ್ಲಿ ಬಂದಿದ್ದೀನಿ. ನನಗನ್ಸಿದ್ದು ಬರೀ ನಾನು ಒಂದು 10 ಕೋಟಿ ಟರ್ನ್ ಓವರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಇವತ್ತು ನನ್ಗೆ ಅನಿಸ್ತಾ ಇದೆ 10,000 ಕೋಟಿ ಟರ್ನ್ ಓವರ್ ಮಾಡ್ಬೋದು ಅನ್ನೋ ಒಂದು ಯೂನಿವರ್ಸ್ ಕನೆಕ್ಟ್ ಆಗ್ತಾ ಇದೆ ನಿಜವಾಗ್ಲು. ಇಲ್ಲಿಗೆ ಬರೋರು ಎಲ್ರಿಗೂ ನಾನು ಒಂದು 10,000 ಜನಕ್ಕೆ ಪ್ರತಿಯೊಬ್ಬರು ಕೂಡ ನಮ್ಮ ಪೇಮೆಂಟ್ ಏನ್ ಕೊಡ್ತೀವಲ್ಲ, ಮೊದಲನೇ ಪೇಮೆಂಟ್ ಅಲ್ಲೇ ಅವ್ರನ್ನ ನಾವು ಇಲ್ಲಿಗೆ ಕಳ್ಸಿಕೊಡ್ಬೇಕು, ಅವ್ರೆಲ್ಲರೂ ಚೇಂಜ್ ಮಾಡ್ಬೇಕು ಅಂತ ನಂಗೆ ಮನ್ಸಲ್ಲಿ ಬರ್ತಾ ಇದೆ ಡೆಫಿನೆಟ್ಲಿ ನನಗೆ. ಸೊ ತುಂಬಾ ಖುಷಿ ಆಗ್ತಿದೆ. ಅಷ್ಟು ಹೇಳ್ಕೊಳಕ್ ಆಗ್ತಾ ಇಲ್ಲ ಇದ್ರ ಬಗ್ಗೆ. ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾನು ಸ್ವಾಮೀಜಿ ಅವ್ರ ಗುರುಗಳಿಗೆ ಮತ್ತೆ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಟ್ ಇನ್ನು ಕೂಡ ಇವತ್ತು ಫಸ್ಟ್ ಡೇ ಬಂದಿದ್ದೀನಿ ಕಲೀಲಿಕ್ಕೆ. ಇನ್ನು ಕೂಡ ತಿಳ್ಕೊಂಡು ಆ ನೆಕ್ಸ್ಟ್ ಸೆಷನ್ ಅಲ್ಲಿ ಮಾತಾಡಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ಸೆಷನ್ ಅಟೆಂಡ್ ಮಾಡಿ ಎಲ್ಲರೂ ಕೂಡ ಒಂದು ಲೋಕ ಕಲ್ಯಾಣ, ಎಲ್ಲರೂ ಕೂಡ ರೀಚ್ ಆಗಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಗುರೂಜಿ ಅವರು ನಿಮಗೆ ಕ್ಲಾಸ್ ಅಲ್ಲಿ ಈಗ ಮಾರ್ನಿಂಗ್ ಸೆಷನ್ ಅಟೆಂಡ್ ಮಾಡಿ ಬಂದಿದ್ದೀರಾ. ಓಕೆ, ಗುರೂಜಿ ಅವರು ನಿಮಗೆ ಸತ್ಯ ಮತ್ತೆ ಸುಳ್ಳಿನ ಬಗ್ಗೆ ತಿಳಿಸ್ಕೊಟ್ರು. ಹೌದು, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಹೇಳಿ ಸರ್. ಇವತ್ತು ಪ್ರಪಂಚ ಏನಾಗಿದೆ ಅಂತ ಹೇಳಿದ್ರೆ, ಮುಖವಾಡಗಳೆಲ್ಲ ಬರೀ ಪ್ರತಿಯೊಂದು ಕೂಡ ಬರೀ ಸುಳ್ಳೇ. ಎಲ್ಲ ಜನ ನಾವು ಸತ್ಯ ಅಂತ ನಂಬ್ತಾ ಇದೀವಿ. ಬಟ್ ಅಲ್ಲಿಂದ ಎಲ್ಲರೂ ಚೇಂಜ್ ಆಗ್ಬೇಕು. ಸೊ ಆ ಸುಳ್ಳನ್ನ ನಾವು ಸತ್ಯನ ನಂಬೇಕಾಗಿದೆ. ಅದೇ ಸತ್ಯ ನಮ್ದಾಗ ಮಾತ್ರ ನಾವು ಸಕ್ಸಸ್ ಆಗ್ಲಿಕ್ಕೆ ಆಗುತ್ತೆ. ಸುಳ್ಳು ನಮ್ದೇ ನಾವೆಲ್ಲ ಹಾಗೆ ಇನ್ನೂ ಮೋಸ ಹೋಗ್ತಾ ಇರ್ತೀವಿ, ಏನು ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಸೊ ಡೆಫಿನೆಟ್ಲಿ ಅಲ್ಲಿ ಏನ್ ಹೇಳ್ಕೊಡ್ತಿದ್ರ ಸತ್ಯನ ಕರೆಕ್ಟ್ ಆಗಿ ನಾವು 100% ಅದನ್ನ ನಾವು ಸತ್ಯನ ಒಪ್ಕೊಂಡಾಗ ಮಾತ್ರ ಶ್ರೀಮಂತರ ಆಗುತ್ತೆ ಸರ್. ತಗೊಳ್ಳಿ, ಬೇಡಿ ನೋಡ್ರಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸರ್ ಬೇಡಿ ನೋಡಿದ್ರೆ ಭಯ ಆಗತ್ತೆ, ಒಂದೇನೋ ಅಫೆನ್ಸ್ ತರ ಕಾಣಿಸುತ್ತೆ ಇದೆಲ್ಲ ಖಂಡಿತವಾಗ್ಲೂ ಕೂಡ. ಸೊ ಈ ತರ ಅನ್ಸುತ್ತೆ ಸರ್. ಈಗ ಕ್ಲಾಸ್ ಅಲ್ಲಿ ಗುರೂಜಿ ಯಾವ ರೀತಿ ಬೇಡಿ ಬಗ್ಗೆ ವಿಶ್ಲೇಷಣೆ ಮಾಡಿದ್ರು ಹೇಳಿ. ಅದೇ ಇದೆಲ್ಲಾನು ಕೂಡ ಏನಂದ್ರೆ, ನಾವೇನು ಪ್ರತಿಯೊಂದು ಕೂಡ ನಾವು ಭಯ ಪಡ್ತಾ ಇದೀವಿ. ಇದೆಲ್ಲಾನು ಕೂಡ ಅದರಿಂದ ಆಚೆ ಹೋಗ್ಬೇಕು ಅಂತ ಹೇಳಿದ್ರೆ ಯೂನಿವರ್ಸಲ್ ಅದಕ್ಕೆಲ್ಲರಿಗೂ ಸಪೋರ್ಟ್ ಮಾಡುತ್ತೆ. ಭಯ ಪಡಬಾರ್ದು ಅಂತ ಹೇಳ್ತಾ ಇದಾರೆ. ಸೊ ಕರೇಜ್ ಅನ್ನೋದು ಒಂದು ಆಸ್ತಿ. ಆ ಕರೇಜ್ ಅನ್ನ ಪ್ರತಿಯೊಬ್ರು ಕೂಡ ಆಸ್ತಿಯನ್ನ ಅಸೆಟ್ ಮಾಡ್ಕೋಬೇಕು ಅಂತ ಹೇಳಿಕ್ ಇಷ್ಟಪಡ್ತೀನಿ ಸರ್. ಅದು ಓಕೆ ಸರ್, ಇಷ್ಟೊತ್ತವರೆಗೂ ಕ್ಲಾಸ್ ಅಲ್ಲಿ ಕೇಳಿದೀರಾ, ಗುರೂಜಿ ಅವರು ಪ್ರತಿಯೊಂದು ಮಾತುಗಳು ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಸೊ ಖಂಡಿತವಾಗ್ಲೂ ಅವ್ರು ನಿಜವಾಗ್ಲೂ ಈ ಒಂದು ಪ್ರಕೃತಿಗೆ ಒಂದು ವಿಶೇಷವಾದ ವ್ಯಕ್ತಿತ್ವ ಅಂತ, ಒಂದು ಅದ್ಭುತವಾದ ಶಕ್ತಿ ಅಂತ ಹೇಳಿಕೆ ಹೇಳ್ತೀನಿ. ಸೊ ಒಂದು ನಿಜವಾಗ್ಲೂ ಈ ಒಂದು ಏನು ಮಲಿನ ಆಗ್ತಾ ಇದೆ, ಜನಗಳು ಎಲ್ಲ ನೆಗೆಟಿವ್ಸ್, ಅನ್ವಾಂಟೆಡ್ ಇದೆಲ್ಲ ಮಾತಾಡ್ತಿದ್ದಾರೆ. ಪ್ರತಿಯೊಬ್ರು ಕೂಡ ಲೈಫ್ ಅಲ್ಲಿ ಈ ಒಂದು ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿದ್ರೆ ಸೊ ವೈಯಕ್ತಿಕವಾಗಿ ಎಲ್ಲದರಲ್ಲೂ ಕೂಡ ಅವ್ರು ಸಕ್ಸಸ್ ಅನ್ನ ಪಡಿಬಹುದು ಅಂತ ಹೇಳಿಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಕೂಡ ಈ ಒಂದು ವರ್ಕ್ಶಾಪ್ ಇಂದ ಎಲ್ಲರೂ ಚೇಂಜಸ್ ಆಗ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ ಸರ್. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.